ನಮಸ್ಕಾರ ಎಲ್ರಿಗೂ, ನಾನು ದೀಪಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬೆಳಗ್ಗೆನೇ ಎದ್ದು ಪಿಂಕಿ ನಮ್ಮ ಮನೆ ಬಾಗ್ಲ ಹತ್ರ ಬಂದುಬಿಡುತ್ತೆ ಬಿಸ್ಕೆಟ್ಸ್ಗೋಸ್ಕರ. ಸೊ ಅದಕ್ಕೆ ಬಿಸ್ಕೆಟ್ ಕೊಡ್ತಾಯಿದ್ದೀನಿ. ಅದು ಏನು ಮಾಡುತ್ತೆ ಅಂದರೆ ಕೊಟ್ಟಿದ ತಕ್ಷಣ ತಿನ್ನಲ್ಲ, ಅದು ಹೀಗೆ ಡ್ರಾಮಾ ಮಾಡುತ್ತೆ. ಆಗ ಎಲ್ಲಾದರೂ ಒಂದು ಕಡೆ ಹಾಕಿಬಿಟ್ಟು ನಾವು ಎತ್ಕೊಳ್ಳೋ ಥರ ಮಾಡಿದ್ರೆ ಬಂದು ತಿಂದ್ಕೊಳ್ಳುತ್ತೆ ನೋಡಿ. ಅದು ಪರ್ಟಿಕ್ಯುಲರ್, ಅದು ಬಿಸ್ಕೆಟ್ಸು ಕೆಲವೊಂದು ಬಿಸ್ಕೆಟ್ಸ್ ಅಷ್ಟೇ ತಿನ್ನೋದದು. ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಎಗ್ ರೈಸ್ ಮಾಡಿದ್ದೆ. ಏನಿಲ್ಲ, ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಕ್ಯಾಪ್ಸಿಕಮ್ಮು ಎಲ್ಲನೂ ಅಷ್ಟೇ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಎಲ್ಲದನ್ನು ಎಣ್ಣೆಲೇ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಕ್ಯಾಪ್ಸಿಕಮ್ಮು ಎಣ್ಣೆಯಲ್ಲೇ ಫ್ರೈ ಆಗಬೇಕು ನೋಡಿ. ಈ ರೀತಿ ಸಾಫ್ಟ್ ಆದಮೇಲೆ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಪೇಸ್ಟ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅದನ್ನು ಎಣ್ಣೆಯಲ್ಲೇ ಹಸಿ ಸ್ಮೆಲ್ಲು ಹೋಗೋವರೆಗೂ ಮಾಡ್ಕೊಳ್ಬೇಕು ಫ್ರೈನ. ಆ್ಯಂಡ್ ಈಗ ನಾನು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಕೆಚ್ಚಪ್ಗೆ ಅಥವಾ ಸೋಯಾ ಸಾಸು, ವೆನಿಗರ್ ಅವೆಲ್ಲ ಏನೂ ಯೂಸ್ ಮಾಡಲ್ಲ. ನನಗದು ಯೂಸ್ ಮಾಡೋದು ಇಷ್ಟನೂ ಆಗಲ್ಲ. ಸೊ ಅದಕ್ಕೋಸ್ಕರ ಅರ್ಧ ಟೊಮೆಟೊ ಹಾಕ್ತಾಯಿದ್ದೀನಿ ನಾನು. ಟೊಮೆಟೊನೂ ಅಷ್ಟೇ ಎಣ್ಣೆಯಲ್ಲೇ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಆ್ಯಂಡ್ ಅರಿಶಿನ ಪುಡಿ ಮತ್ತು ಗರಂ ಮಸಾಲಾನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟೇ ಪೌಡರ್ಸ್ನ ಯೂಸ್ ಮಾಡೋದು. ನಿಮಗೆ ಬೇಕಂದರೆ ಪೆಪ್ಪರ್ ಮತ್ತು ಜೀರಾ ಪೌಡರ್ನ ಯೂಸ್ ಮಾಡ್ಕೊಳ್ಬೋದು. ನಾನು ಯೂಸ್ ಮಾಡ್ತಾಯಿಲ್ಲ ಅದನ್ನು. ಇದಿಷ್ಟೂ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಅದು ಎಣ್ಣೆನ ಬಿಡಬೇಕು ನೋಡಿ. ಎಣ್ಣೆ ಬಿಟ್ಟಾಗ ಇಲ್ಲಿ ಮೊಟ್ಟೆ ಹಾಕ್ಕೋತಾ ಇದ್ದೀನಿ. ನಾನು 3 ಮೊಟ್ಟೆನ ಹಾಕ್ಕೊಂಡಿದ್ದೀನಿ ನೋಡಿ. ಮೊಟ್ಟೆ ಹಾಕ್ಕೊಂಡು ಅಷ್ಟೇ ಅದನ್ನು ಹುರ್ಕೋತಾ ಇರಬೇಕು. ಅದು ಕ್ರಮ್ಸ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಬೇಕು ನೋಡಿ. ಹೀಗೆ ನೋಡಿ, ಇದನ್ನು ಹೀಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಒಳ್ಳೆ ಬುರ್ಜಿ ಥರ ಇರುತ್ತೆ. ಬಟ್ ನಾವಿಲ್ಲಿ ರೈಸ್ ಮಾಡ್ಕೊಳ್ತಾ ಇರೋದಲ್ವ, ಸೊ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರೈಸ್ನ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ನೀಟಾಗಿ ಗಂಟಿಲ್ದಂಗೆ ಅನ್ನನ ಕಲಿಸ್ಕೊಬೇಕು ನೋಡಿ. ಈ ರೀತಿ ನೋಡಿ ಎಷ್ಟು ಉದುರುದ್ರಾಗಿ ಅನ್ನ ಆಗಿದೆ ಅಂತ ಹೇಳಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದಾಗಿತ್ತು. ಇದನ್ನೆಲ್ಲ ತಿಂದ್ಬಿಟ್ಟು ನಮ್ಮ ಮನೇಲಿ ಅಕ್ಕಿನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಕೂತ್ಕೊಂಡ್ರು ಅಜ್ಜಿ ಮತ್ತು ನಮ್ಮಮ್ಮ. ಆ ಟೈಮಲ್ಲಿ ಪಕ್ಷಿಗಳನ್ನೂ ಬಿಟ್ಕೊಳ್ತಾರೆ. ಅದು ಆರಾಮಾಗಿ ತಿಂದ್ಕೊಂಡು ಆಟ ಆಡಿಕೊಂಡು ಇರುತ್ತೆ. ಮತ್ತು ಇದು ಮರಿಯಿಂದ ಸಾಕಿರೋದು ನನ್ನ ತಮ್ಮ. ಎಲ್ಲೂ ಹಾರೋಗೋದು ಇಲ್ಲ, ಅದು ನಮ್ಮ ಮನೇಲೇ ಚೆನ್ನಾಗಿ ಪಳಗ್ಬಿಟ್ಟಿದೆ. ಸೊ ಇದೆಲ್ಲ ಆಗ್ತಿದ್ದಾಗೆ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಯಾಕೋ ಊಟ ಬೇಡ ಅನಿಸಿತ್ತು, ಅದಕ್ಕೋಸ್ಕರ ಬೇಲ್ಪುರಿ ಮಾಡ್ತಾಯಿದ್ದೀನಿ. ಈ ಕಡೆ ನೀರಿಗೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಲ್ಲನ ಹಾಕಿ ನೆನೆಸ್ಕೊಳ್ಬೇಕು. ಮತ್ತು ಒಂದು ಲಾರ್ಜ್ ಬೌಲಲ್ಲಿ ಕಡಲೆಪುರಿನ ಹಾಕ್ಕೊಳ್ಬೇಕು. ಸೊ ಕಡಲೆಪುರಿ ಜೊತೆಗೆ ನೀವು ಮಿಕ್ಸ್ಚರು, ಖಾರ ಬೂಂದಿ, ಕೋಡ್ಬಳೆ, ನಿಪ್ಪಟ್ಟು ಏನು ಬೇಕಾದರೂ ಈಗಲೇ ಹಾಕ್ಕೊಳ್ಬೋದು. ನನ್ನ ಹತ್ರ ಬೂಂದಿ ಇತ್ತು, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈ ಕಡೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಮತ್ತು ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಬೇಕಾಗುತ್ತೆ. ಆ್ಯಂಡ್ ಅದು ಟ್ಯಾಮ್ರಿಡ್ ಮತ್ತು ಜಾಗ್ರಿದು ಪಲ್ಪು. ಇದಿಷ್ಟನ್ನು ಎಲ್ಲದನ್ನು ಹಾಕ್ಕೊಂಡು ಕಡಲೆಪುರಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಪಲ್ಪ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನಿಮಗೆ ಇನ್ ಕೇಸ್ ಬೇಕಿದ್ದರೆ ಕೊತ್ತಂಬರಿ ಮತ್ತು ಪುದೀನ, ಹಸಿಮೆಣ್ಸಿನ್ಕಾಯಿನ ರುಬ್ಕೊಂಡು ಕೂಡ ಹಾಕ್ಕೊಳ್ಬೋದು, ಅದು ಚೆನ್ನಾಗಿರುತ್ತೆ. ನನಗಿವತ್ತು ಅಷ್ಟು ಪೇಷನ್ಸ್ ಇರಲಿಲ್ಲ, ಸೊ ಅದನ್ನು ಹಾಗೆ ಮಾಡ್ಕೊಂಡಿಲ್ಲ. ಲಾಸ್ಟಲ್ಲಿ ಖಾರದ ಪುಡಿನ ಉದುರಿಸ್ಕೊತಾ ಇದ್ದೀನಿ. ಖಾರದ ಪುಡಿ ಉದುರಿಸ್ಕೊಂಡ್ರೆ ಸ್ವಲ್ಪ ಖಾರ ಇರುತ್ತೆ, ತಿನ್ನೋಕ್ಕೆ ರುಚಿ ಇರುತ್ತೆ, ಅದಕ್ಕೋಸ್ಕರ. ಸೊ ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹೀಗಾಗಿರುತ್ತೆ. ಸೊ ಇದೇ ಮಧ್ಯಾಹ್ನ ಲಂಚ್ ಆಗಿತ್ತು. ಇದರ ಜೊತೆಗೆ ಕಾಂಬಿನೇಷನ್ ಆಗಿ ರಿಯಲ್ದು ಫ್ರೂಟ್ ಜ್ಯೂಸ್ ಇತ್ತು, ಅದನ್ನೇ ಕುಡಿದೆ. ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ನೋಡಿ. ಇದು ಸಣ್ಣ ಪಕ್ಷಿಗಳು ನಮ್ಮ ಮನೇಲಿ ಇಟ್ಟಿರೋದು. ಆ್ಯಂಡ್ ಇದು 3 ದೊಡ್ಡ ಕಾಕ್ಟೇಲ್ಸ್ ಇದು.
ಟಾಮ್ ಜೆರಿ ಆ್ಯಂಡ್ ಬ್ರೌನಿ 3 ಹೆಸರು. ಸೊ ಹಾಗೆ ನೋಡ್ತಾ ಈವ್ನಿಂಗು ಟೀ ಮಾಡೋದಕ್ಕೆ ಬಂದೆ. ಏನಿಲ್ಲ ಅಂದರೂ ಟೀ ಇರಲೇಬೇಕು, ಟೀ ಅಥವಾ ಕಾಫಿ ಏನಾದರೂ ಇರಲೇಬೇಕು ಬೆಳಗ್ಗೆ, ಇಲ್ಲಾಂದರೂ ಸರಿ ಈವ್ನಿಂಗ್ ಆದರೂ ಇರಲೇಬೇಕು ಅನಿಸುತ್ತೆ. ಅದಕ್ಕೆ ಅಡಿಕ್ಷನ್ ಅಂತಾರಲ್ಲ, ಟೀ ಅಡಿಕ್ಷನ್, ಆ ಥರ ಟೀ ಅಡಿಕ್ಷನು. ಆ್ಯಂಡ್ ಸಂಜೆ ಪಕ್ಷಿಗಳನ್ನೆಲ್ಲ ತಂದು ಮನೆ ಒಳಗಡೆ ಹೀಗೆ ಇಟ್ಬಿಡ್ತೀವಿ, ಯಾಕಂದರೆ ನೈಟ್ ಅದನ್ನು ಹೊರಗಡೆ ಬಿಟ್ಟರೆ ಬೆಕ್ಕೆಲ್ಲ ಬಂದು ತಿಂದುಬಿಡತ್ತೆ. ಸೊ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ನಮಸ್ಕಾರ.